ಎಲ್ಲಿ ಅಮ್ಮೋರೆ? ಆ ಆ, ಇನ್ನೂ ಬಂದೇ ಇಲ್ಲ. ಏನೋ ಬರ್ತಾರೆ ಅಂತ ನಾವು ಕಾಯ್ಕೊಂಡು ನಿಂತ್ಕೊಂಡಿದ್ವಪ್ಪ. ಅಲ್ಲ ಅಮ್ಮೋರೆ, ನಂಗೊಂದು ಅನುಮಾನ. ಮದುವೆ ಏನೋ ಆಯಿತು, ಆದರೆ ಆ ಹುಡುಗಿ ಇದೇ ಮನೆಯಾಗ ಸಂಸಾರ ಮಾಡ್ತಾಳೇನೋ? ಅಯ್ಯೋ, ಅವಳೆ ಮೇಲ್ ಬಿದ್ದು ಆಸೆ ಪಟ್ಟು ಈ ಹುಡುಗನ್ನೇ ಹಾಕಬೇಕು ಅಂತ ಆ, ಎಷ್ಟು ಮಾತುಕತೆ ಎಲ್ಲ ಮುಂದುವರೆದಿ ಮದುವೆ ಆಗಿರೋ ಸಂಬಂಧ. ಮಾಡ್ಲೇಬೇಕಲ್ವ ಸಂಸಾರನ? ಪಾಪ ನಮ್ಮ ಯಜಮಾನ್ರು ಹಂಗೋ ಹಿಂಗೋ ಇವನು ನಮ್ಮ ಮಗನ ಥರ ನೋಡ್ಕೊಂಡಿದ್ವಲ್ಲ. ಆ ಹುಡುಗನು ನಮಗೆ ಸ್ವಂತ ಮಗ ಇದ್ದಂಗೆ ನೋಡಿ, ನಮ್ಮ ಕಷ್ಟ ಸುಖಕ್ಕೆಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮದು ಅವನು ಬೇರೆ ಜಾತಿಗಳೇ ಇರ್ಬೋದು, ಆದರೆ ನೋಡಿ ಸ್ವಂತ ಹೊಟ್ಟೆಲಿ ಹುಡ್ದವರು ಹಂಗೆ ಮಾಡೋಕ್ಕಿಲ್ಲ. ಆ ಹುಡುಗ ನಮ್ಮನ್ನ ಅಷ್ಟು ಚೆಂದಾಗಿ ನೋಡ್ಕೊಂಡೈತೆ. ತೂಚಿ ಅಂತ ಏನೂ ಒಂದಿಲ್ಲಪ್ಪ. ಮಾತ್ರ ಇದುವರೆಗೂ ನಮ್ಮನ್ನ ಸ್ವಂತ ಅಪ್ಪ ಮಂದಿರಿಗಿಂತ ಹೆಚ್ಚಾಗಿ ನೋಡ್ಕೊಂಡೈತೆ. ಅಂತ ಕೂಸಿ ಕನ್ಯೆ ಮಾಡೋಕ್ಕಾಗತ್ತಾ? ಹಂಗೇನಾರ ಮಾಡ್ತು ಆ ಹೆಣ್ಣಿಗೆ ಅಂದರೆ ನಾನೇನಿಲ್ಲ ಆ ಹೆಣ್ಣನ್ನು ಸುಮ್ಮನೆ ಬಿಡೋಕ್ಕಿಲ್ಲ. ಆ ಮೊರೆ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅದು ನೋಡಿದ್ರೆ ದೊಡ್ಡ ಮನೆ ಸಂಬಂಧ. ನನಗೆ ಯಾಕೋ ಆ ಹುಡುಗಿ ಸಾನೇ ಅನುಮಾನ ಬತ್ತಳ ಮೊರೆ. ಅವಾಗವಾಗ ಆ ಹುಡುಗಿ ಮೊದ್ಲಿದ್ದಿದ್ದೇ ಬೇರೆ, ಇವಾಗ ಇದ್ದಿದ್ದೇ ಬೇರೆ. ಅಕಸ್ಮಾತು ಹಳೆ ನೆನಪೇನಾದರೂ ಬಂದುಬಿಟ್ಟು ಈ ಹುಡುಗನ್ನ ಬಿಟ್ಟು ಹೋಗ್ಬಿಟ್ರೆ, ಮತ್ತೆ ನಿಮಗೆ ಬೇರೆ ವಯಸ್ಸಾಯಿತು, ನೀವು ಎಲ್ಲಿ ಶಿವನ ಪಾದ ಸೇರ್ಕೊಂಡ ಮೇಲೆ ಏನಾದರೂ ಕಿರಿಕೆ ಪರಿಕೆ ಮಾಡಿಕೊಂಡು ಈ ಹುಡುಗನ್ನ ಬಿಟ್ಟು ಹೋಗ್ಬಿಟ್ರೆ ಆ ಹುಡುಗ ಒಳ್ಳೆ ಅನಾಥ ಆದಂಗೆ ಆಗ್ಬಿಡ್ತಾನಲ್ಲ ಮತ್ತೆ ಅಂತ ನಮ್ಮ ಅನಿಸಿಕೆ ಅಷ್ಟೇ. ಥೂ ಬಿಡ್ತು ಅಂತ ಹೇಳ್ರಿ. ಅದ್ಯಾಕ್ರಿ ಸುಮ್ಮನೆ ಏನೇನೋ ಮಾತಾಡ್ತೀರಾ? ಇವಾಗ ತಾನೇ ಮದುವೆ ಆಗಿರೋರು ಅವರಿಬ್ರು. ಏನೋ ಒಳ್ಳೇದಾಗುತ್ತೆ ಬಿಡಿ. ಅದನ್ನು ಬಿಟ್ಬಿಟ್ಟು ಹಿಂಗೆಲ್ಲ ಯೋಚನೆ ಮಾಡಬೇಡಿ ಕಣಪ್ಪ. ಸುಮ್ಕಿರು, ಎಲ್ಲ ಒಳ್ಳೇದಾಗತ್ತೆ. ನಾವೇನೋ ಶಿವನ ಪಾದ ಸೇರ್ಕೋತೀವಿ. ಎಲ್ಲರೂ ಒಂದಿನ ಸೇರ್ಲೇಬೇಕು. ನಾನು ಮುಂದೊಯ್ತೀನಿ, ನೀನು ಹಿಂದೆ ಬತ್ತೀಯ. ಆಟೆಯ ಏನು ಮಾಡೋಕ್ಕಾಗತ್ತೆ? ಅವನ ಹಣೆ ಬರದಲ್ಲಿ ಏನಾಗಬೇಕು ಅನ್ನೋದನ್ನ ದೇವ್ರೇ ನಿರ್ಧಾರ ಮಾಡಿರ್ತಾನೆ. ನಾವೇನು ಮಧ್ಯ ಸುಮ್ಮನೆ ಅಷ್ಟೇ 3 ದಿನ ಇರೋ ಆಸೆಗೆ ನಾವು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಬೇರೆಯವ್ರ ಇದ್ರಲ್ಲೆಲ್ಲ ಜೀವನದಲ್ಲೆಲ್ಲ ಕಡ್ಡಿ ಅಲ್ಲಾಡಿಸ್ತೀವಿ. ಸುಮ್ಮನೆ ಯಾಕಪ್ಪ ಬೇಕು? ಅಲ್ಲ, ಈ ಅಮ್ಮರು ನನಗೆ ಬೈದಿದ್ದ ಅಥವಾ ಸುಮ್ಮನೆ ಮಾತಿಗೆ ಹಂಗಂದ್ರ? ಏನಪ್ಪ ನಾನು ಹೇಳಿದ ದಿಟ ತಾನೆ? ಓಂ ಅವ್ರೆ, ಹೌದೌದು, ಎಲ್ಲ ಭಗವಂತ ನಿರ್ಧಾರ ಮಾಡಿರ್ತಾನೇನೋ ಬಿಡಿ. ನಮ್ಗೆ ಯಾಕೆ? ತಿಪ್ಪೇಸ್ವಾಮಿ ಇಷ್ಟ, ಆ ಹುಡುಗಿ ಇಷ್ಟ. ಏನ ಈ ಮನೆ ಇವಾಗಲೂ ಹೊಂಟೋಗೋಂಗಿತ್ತು. ಏನು ಇವಾಗ ಮದುವೆ ಅಂದಿದ್ದಕ್ಕೆ ಚೂರು ಪಾರು 500 ಅಲ್ಲಿ ಇಲ್ಲಿ ಅಂತ ನೀಟಾಗೆಲ್ಲ ಅಂಚು ಪಂಚು ಎಲ್ಲ ಹಾಕಿಸ್ಕೊಟ್ಟವ್ರೆ. ಹೆಂಗ್ ಗೊತ್ತಾಗಿ ಜೀವನ ಕಳೀಲಿ ಬಿಡಿ. ಇದೇ ಮನೇಲಿ ರಾಣಿ ಥರ ಇದ್ದವಳು ಇಂಥ ಅಲ್ಲ ತೂತು ಮನೆಗೆ ಬಂದಿರ್ತಾಳ ಅನ್ನೋದೇ ಅನುಮಾನ ನನಗೆ ಅಷ್ಟೆ. ಅಯ್ಯೋ ಬಿಡಪ್ಪ. ತೂತು ಮನೇಲೂ ಇರಬೇಕಾಗತ್ತೆ, ಆರ ಮನೇಲೂ ಇರಬೇಕಾಗತ್ತೆ. ಏನು ಮಾಡೋಕ್ಕಾಗತ್ತೆ? ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿರಬೇಕು ಅಷ್ಟೇ. ಇವಾಗ ನೀನೇನು ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅಲ್ವಾ? ಹಿಂಗಿರ್ಬೇಕು ಹಂಗಿರ್ಬೇಕು ಕಣಕ ಅಂತಿರ್ತೀಯ. ಆದರೆ ಏನು ಮಾಡೋಕ್ಕಾಗತ್ತೆ? ನೀನು ಇದಕ್ಕಿಂತ ಒಂಚೂರು ದೊಡ್ಡ ಮನೆ ಹಂಚಿನ ಮನೇಲಿ ಆರಾಮಾಗಿದೀಯ ಅಲ್ವಾ? ತೂತೊಂದು ಸೋರಲ್ಲ. ಆದರೆ ನಿನಗೆ ಬಂಗ್ಲೆ ಮೇಲೆ ಆಸೆ. ಆದರೆ ಏನು ಮಾಡೋಕ್ಕಾಗತ್ತೆ? ಬಂಗ್ಲೆಯಲ್ಲಿ ನೀನು ಇರೋಕ್ಕಾಗತ್ತಾ? ಹುಸಿ ಸೊಟ್ಕಿರ್ಲ ನೀನೊಬ್ಬ. ಆ ಹೆಣ್ಣು ಅದು ಹೆಂಗಿರ್ತಾಳೆ ನಾನು ನೋಡ್ಬಿಡ್ತೀನಿ ಇಲ್ಲಿ. ಈ ಅಮ್ಮರು ಏನು ಇವನ್ ಮಗಂದೆ ಮದುವೆ ಆಗಿರೋ ಥರ ಅದೇನು ಅಂತಾರಲ್ಲ, ಅರ್ಧ ರಾತ್ರಿಲಿ ಐಶ್ವರ್ಯ ಬಂದವನು ಕೋಡೆ ಹಿಡ್ಕೊಂಡು ನಿಂತ್ಕೊಂಡಂತೆ ಹಂಗಾಯ್ತು. ಇವಂದೇ ಮಗ ಆಗ್ಬಿಟ್ಟಿದ್ರೆ ಇನ್ನೆಷ್ಟು ಮರಿತಿದ್ರೋ ಏನೋ. ಹ್ಞೂ ಕಣವ, ಅದು ಹೆಂಗೆ ಇಲ್ಲಿ ಬಂದು ಹುಡುಗಿ ಸಂಸಾರ ಮಾಡ್ತಾಳೆ ಇಲ್ವೋ ಅಂತ ನೋಡ್ತೀನಿ. ಅಲ್ಲ, ಅವಳಿಗಿರೋ ಐಷಾರಾಮಿ ಬಿಟ್ಬಿಟ್ಟು ಇಂಥ ತಗಡ ಮನೆಗೆ ಬಂದು ಸಂಸಾರ ಮಾಡ್ತೀನಿ ಅಂತಾಳಲ್ಲ, ಅದೆಷ್ಟು ದಿನ ಇರ್ತೈತೆ? ಎಷ್ಟು ದಿನನೂ ಇರೋಕ್ಕಿಲ್ಲಕವ. ನೋಡ್ಕೋ, ಬತ್ತಿದಂಗೆ 2 ದಿನಕ್ಕೆ ಎದ್ನ ಪುಟ್ಟ ಓದ್ನ ಪುಟ್ಟ ಅಂದಂಗೆ ಇರ್ತಾಳೆ ಅವಳು. ಓಡೈತಾ ಇರ್ತಾಳೆ. ಹೌದು ಕಣ್ವಾ, ಅಲ್ವಾ? ಆ ಗೌಡ್ರನು ತುಂಬ ಬಲೆ ಆಡ್ತಿದ್ದ, ನಿಗಿರ್ತಿದ್ದ. ಅದೆಂಗೆ ಆ ಹುಡುಗಿ ಇಲ್ಲಿ ಸಂಸಾರ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಸುಮ್ಮನೆ ಅಂತೂ ಇರಕ್ಕಿಲ್ಲ. ಇವನನ್ನ ಎದ್ರಾಕೊಂಡ್ಬಿಟ್ಟವನೆ ಆ ಗೌಡ. ಆ ಗೌಡನಿಗೆ ಸರಿಯಾಗಿ ಮಾಡೇ ಮಾಡ್ತೀನಿ, ನೋಡ್ಕೊಳವ. ಈ ಅಮ್ಮ ಮಗನಿಗೆ ಅಲ್ಲ, ಹುಡುಗಿನೇ ಬಂದು ಒಪ್ಕೊಂಡವಳೆ ಈ ಮನೇಲಿ ಇರ್ತೀನಿ ಹಂಗೆ ಹಿಂಗೆ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಯಾವ ಮನೆ ಆದ್ರೇನು ಅಂತ. ಇವ್ರು ಇದಾರಲ್ಲ, ಇವ್ರು ಇಂಥವ್ರು ಒಂದೊಂದು ಬೀದಿಗೆ ಒಬ್ಬೊಬ್ರು ಇದ್ದು ಬಿಟ್ರೆ ಮುಗ್ದೋಯ್ತು ಕತೆ. ಅಯ್ಯೋ ದೇವ್ರೆ. ಏನೇ ಎಲ್ಲ ರೆಡಿ ಮಾಡ್ಕೊಂಡಿನಮ್ಮ? ಹೋರಿ ಬಂದ್ರಾ? ಬನ್ನಿ ಬನ್ನಿ ಬನ್ನಿ. ಏನಿಲ್ಲ, ಆರತಿ ತಟ್ಟೆ ಇಟ್ಕೊಂಡಿದ್ದೀನಿ, ಆರತಿ ಮಾಡೋದಂದೆ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಬಂದ್ರು ನೋಡಮ್ಮ. ಅಬಾಬಾಬಾಬಾಬಾ, ಏನು ತಿಪ್ಪೇಸ್ವಾಮಿ ಹೊಸ ಬಟ್ಟೆ, ಕೊತ್ತು ಬೇರೆ ಚೈನ್ ಹಾಕೊಂಡ್ಬಿಟ್ಟವನೇ. ನನಗಿನ್ ಚೆನ್ನಾಗಿ ಕಾಣಿಸ್ತವನಲ್ವಮ್ಮ?
ಅಯ್ಯ ಅಂದ ಚಂದ ಇಟ್ಕೊಂಡು ಉಪ್ಪಿನಕಾಯಿ ಕಳ್ಳ ಸುಮ್ಕೆ ಇಟ್ಲ ಅದು ಹೆಂಗಿರ್ತಾಳೆ ಏನು ಅಂತ. ನನಗಂತೂ ಈ ಅಕ್ಕಪಕ್ಕದ ಮನೆಯವರು ಏನೇನು ಮಾಡ್ತಾ ಇದ್ದಾರೆ ಅದರಿಂದ ಏನು ಮಜಾ ತಗೋಬೋದು ಅಂತ ನಂಗೆ ಯೋಚನೆ ಮಾಡ್ತಾ ಇದ್ದೀನಿ ನೋಡಿ. ಮತ್ತೆ ನನಗೆ ಈ ಥರ ಮಜಗಳಂದ್ರೇ ಸಾನೇ ಖುಷಿ. ಇಲ್ಲಿಂದ ಅಲ್ಲಿಗೆ ತಂದಿಡೋದು, ಅಲ್ಲಿಂದ ಇಲ್ಲಿಗೆ ತಂದಿಡೋದು ಅಂದರೆ ಮಜಾ ಬರ್ತೈತಿಕಲ್ಲ ಮಜಾ. ಅವ್ವ ಅವ್ವ ಯಾಕವ್ವ ನೀನು ಮದ್ವೆಗೆ ಬಂದಿಲ್ಲ? ಅಪ್ಪಯ್ಯನ ಕೇಳಿ ಕೇಳಿ ಸಾಕಾಯ್ತು. ಅವಯ್ಯ ಬಂದಿಲ್ಲ ಅವಯ್ಯ ಬಂದಿಲ್ಲ ಅಂತ. ನೋಡು ಮಗನ ಮದ್ವೆಗೆ ಅವಯ್ಯ ಬಂದಿಲ್ಲ. ಅಯ್ಯ ಕೂಸೆ, ನಾನು ಇವತ್ತು ಬೆಳಗ್ಗೆ ತಾನೇ ಅಲ್ಲಪ್ಪ ಸುಧಾರಿಸ್ಕೊಂಡಿರೋದು. ನೋಡಿ ಇವಾಗ ತಿರುಗಾಡ್ತಿದ್ದೀನಿ ಕಣಪ್ಪ. ನಿನ್ನ ದಾರಿನೇ ಕಾಯ್ತೋ ಕೂತಿದ್ದೆ. ಅಪ್ಪಯ್ಯನಿಗೆ ಹೇಳಿಲ್ವೇ? ನಿಂಗೂ ಗೊತ್ತು ತಾನೆ, ಕಾಲು ಮುರ್ಕೊಂಡು ಮನೇಲಿ ಬಿದ್ದಿತ್ತು. ಇಲ್ಲ ಅಂದಿದ್ರೆ ನಾನು ಮದ್ವೆಗೆ ಬರ್ತಿರ್ನಿಲ್ವೇನಪ್ಪ. ಹೆಂಗೋ ಇವಾಗ ಹುಷಾರಾಗಿದ್ದೀನಿ ನೋಡು. ಇವಾಗಾರೆ ಎದ್ದು ಬಂದು ನಿಮ್ಮಿಬ್ರು ನೋಡೋಕ್ಕೆ ಅಂತಲೇ ಬಂದೆ. ಚೈತ್ರ, ಇವ್ರೆ ನಮ್ಮವ್ವ ನಮ್ಮಪ್ಪ ಇದ್ದಂಗೆ ಇವರು. ಚೆನ್ನಾಗಿದ್ದೇನವಾ? ಹ್ಞೂ ಅಮ್ಮ ಚೆನ್ನಾಗಿದ್ದೀನಿ. ಚೆನ್ನಾಗಿರ್ಲೇಬೇಕು. ಅಲ್ಲಿ ಅಂಥ ದೊಡ್ಡ ಮನೇಲಿದ್ದವಳು ನೀನು. ಟೈಮಿಗೆ ಊಟ ತಿಂಡಿ ಎಲ್ಲ ನಿಮ್ಮ ಹತ್ರಕ್ಕೆ ಬರ್ತಿತ್ತೇನೋ ಅಲ್ವಾ? ಹ್ಞೂ ಗೋವಿಂದಣ್ಣ, ಇವ್ರಿಗೆ ಅಂತಾನೆ ಎಲ್ಲ ಕೇಳಿದ ತಕ್ಷಣ ಅವ್ರ ಅಣ್ಣಯ್ಯ ಏನೂ ಇಲ್ಲ ಅಂತಿರ್ಲಿಲ್ಲ, ಎಲ್ಲನೂ ತಗೊಂಬಂದು ಕೊಡ್ತಿದ್ರು. ನಾನು ನೋಡಿದ್ದೀನಲ್ಲ ಅವ್ರ ಮನೆಗೆ ಹೋದಾಗೆಲ್ಲ. ಬಾಲೆ ಅಪರೂಪವಾಗಿ ಬೆಳೆದಿದ್ದಾರೆ ನೋಡು. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಅವ್ರಿಗೆ ಅದು ಬೇಕು ಇದು ಬೇಕು ಅಂದಂಗೆಲ್ಲ ಅವ್ರ ಅಣ್ಣ ತಂದ್ಕೊಡ್ತತೆ. ಹೌದೌದು ಕಣಪ್ಪ, ದೊಡ್ಡ ಮನೆ ಹುಡುಗಿ ಅಲ್ವಾ, ಅವ್ರ ಅಣ್ಣ ತಂದ್ಕೊಟ್ಟೆ ಕೊಡ್ತಾನೆ. ಮುಂದೆ ಹೇಳು ಕತೆ ಇವಳ್ದು. ಇವನೊಬ್ಬ ಇಂಥವ್ರು ಇದ್ಬಿಟ್ರೆ ನೋಡು, ಆಲೆ ಬತ್ತಿದಂಗೆ ಆ ಹುಡುಗನ ತಲೆಯಲ್ಲಿ ಇಲ್ದರ್ದೆಲ್ಲ ತುಂಬ್ತಾ ಬಿದ್ದವನೆ. ಮಾಡ್ತೀನಿ ತಡಿ. ಬಾರಪ್ಪ ನೀನು ತಿಪ್ಪೇಸ್ವಾಮಿ, ಟೈಮ್ ಐತಿತೆ. ಇರು, ನಾನು ಆರತಿ ತಟ್ಟೆ ತತ್ತೀನಿ, ಒಳಗೆ ಕರ್ಕೋತೀನಿ. ಅಲ್ಲ, ಈವಣ್ಣ ಹೇಳಿದ್ ನಿಜನೇ ತಾನೆ? ಅವಳು ನೋಡಿದ್ರೆ ಹಂಗೆಲ್ಲ ಬಾಳವಳೆ. ಇವಳು ಈ ಮನೇಲಿ ಬಾಳ್ತಾಳ? ನನ್ಗೆ ಯಾಕೋ ಒಂಥರ ಆಯ್ತಿತ್ತಲ್ಲ ಮನ್ಸು. ನಗ್ನಗ್ತಾ ಇರಪ್ಪ ತಿಪ್ಪೇಸ್ವಾಮಿ. ಆರತಿ ಮಾಡ್ತಾ ಇದ್ದೀನಿ, ನಗ್ನಗ್ತಾ ಇರು. ಹೇಗಿದ್ರು ನನ್ನ ಜೊತೆ ಬಂದಿದ್ದಾಳೆ, ಹಿಂಗಾದ್ರೂ ಅನ್ಸರ್ಸ್ಕೊಂಡು ಹೋಗೇ ಹೋಗ್ತಾಳೆ. ನಾನು ಇಷ್ಟೊಂದು ಇಷ್ಟಪಡ್ತಿರೋಳು ಅನ್ಸರ್ಸ್ಕೊಂಡು ಹೋಗ್ದೇ ಇರ್ತಾಳ? ಖಂಡಿತವಾಗ್ಲೂ ಅನ್ಸರ್ಸ್ಕೊಂಡು ಹೋಗೇ ಹೋಗ್ತಾಳೆ. ನಾಯಿ ಕಣ್ಣು, ಗೂಬೆ ಕಣ್ಣು, ಕಾಗೆ ಕಣ್ಣು, ಮುಂಡೆರ್ ಕಣ್ಣು, ರಂಡೆರ್ ಕಣ್ಣು, ಅಕ್ಕಪಕ್ಕದ ಮನೆಯವ್ರ ಕಣ್ಣು, ಈ ಗೋವಿಂದನ ಕಣ್ಣು, ಅವ್ರ ಅವ್ವನ ಕಣ್ಣು, ನಮ್ಮ ಕಣ್ಣು, ನಿಮ್ಮ ಕಣ್ಣು ಎಲ್ಲ ಬಿಟ್ಟು ಹೋಗ್ಲಿ. ತು 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 ತು. ಅವಯ್ಯ, ಇವಮ್ಮ ಯಾವಾಗಲೂ ನನಗೆ ಬೈಯೋ ಥರ ಮಾತಾಡ್ತಾಳಲ್ಲವ. ಏನಪ್ಪ, ದೇವ್ರಿಗೆ ಚೆನ್ನಾಗಿ ಪೂಜೆ ಗೀಜೆ ಮಾಡಿಕೊಂಡು ಇವರನ್ನೇ ದೇವರು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇವಮ್ಮ ಒಂಥರ ಕೊಬ್ಬಂಗೆ ಮಾತಾಡ್ತಾಳಲ್ವಾ? ಲೋದ್ರಾಬೆ, ಸುಮ್ಮನೆ ನಿಂತ್ಕಲ್ಲ. ಗೊತ್ತು ತಾನೇ ಅವ್ರು ಹೆಂಗಿದ್ರು ದೇವರಿಗೆ ಕ್ಲೋಸ್ ಫ್ರೆಂಡು ಇಲ್ವಾ? ಆ ಥರ ಇರ್ತಾರೆ. ಅಪ್ಪಿ ತಪ್ಪಿ ಏನಾದರೂ ಅವ್ರಿಗೆ ಬೈದ್ರೆ ಆಮೇಲೆ ಏನಿಲ್ಲ ನಮಗೆ. ಸುಮ್ಮನೆ ನಿಂತ್ಕ. ಒಳಕ್ಕೆ ಹೋಗವ ತಾಯಿ. ಈ ಮನೇಲಿ ಇವನಿರೋ ಮನೇಲಿ ದೇವ್ರ ಗುಡಿ ಇಲ್ಲ. ಸದ್ಯಕ್ಕೆ ಇದೇ ಇರೋದು, ಅಡುಗೆ ಮನೆ ಇರೋದು. ಅಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಾಳೆ. ಒಲೆ ಹಚ್ಚಿಟ್ಟಿದ್ದೀನಿ. ಅಲ್ಲಿಗೆ ಹೋಗಿ ಕೈ ಮುಗ್ದು ಇಬ್ಬರು ನಮಸ್ಕಾರ ಮಾಡಿಕೊಂಡು ಈ ಮನೆ ಚೆನ್ನಾಗಿರಲಿ ಅಂತ ಹೇಳಿ, ಆಯಿತಾ? ಏನಪ್ಪ, ನಿಂಗೋಸ್ಕರ ಪಾಯಸ ಮಾಡಿಟ್ಟೀನಿ ಮನೇಲೇ, ಆಯ್ತಾ? ನಡ್ನಡಿ ಒಳಗೆ. ಹೌದಾವಯ್ಯ, ನಂಗೋಸ್ಕರ ನೀನು ಇಂಥ ನೋವಿದ್ರೂ ಪಾಯಸ ಮಾಡಿ ಇಟ್ಟಿದ್ಯಾ? ಹ್ಞೂ ಕಣಪ್ಪ, ಹೋಗು ಒಳಗಡೆ. ಇಲ್ಲಾಂದ್ರೆ ಇಲ್ಲೇ ನಿಂತಿದ್ರೆ ಹೋಗ ಬರೋ ಕೆಟ್ಟ ದೃಷ್ಟಿ ಎಲ್ಲ ನಿನ್ನ ಮೇಲೆ ಬಿದ್ಬಿಡತ್ತೆ. ಒಳಗು. ಸರಿ ಅವಯ್ಯ. ಚೈತ್ರ, ಬಲ್ಗಾಲಿಟ್ಟು ಒಳಗೆ ಬರವ. ಸರಿ ತಿಪ್ಪೇಸ್ವಾಮಿ. ತಿಪ್ಪೇಸ್ವಾಮಿ, ಅಲ್ಲಿ ಹೊರಗಡೆ ಅಮ್ಮ ಹೇಳಿದ್ರಲ್ಲ, ಇದೇನಾ ಅಡುಗೆ ಮನೆ? ಹೌದು ಚೈತ್ರ, ಇದೇ ನಮ್ಮ ಅಡುಗೆ ಮನೆ. ನಮ್ದು ಪುಟ್ಟು ಅಡುಗೆ ಮನೆ. ಎಲ್ಲ ಕಾಣ್ತೈತೆ. ಅಡುಗೆ ಮನೇಲಿ ಏನು ಇಟ್ಕೊಂಡ್ರು ನಿಮ್ಮ ಥರ ಬೇರೆ ಬೇರೆ ಅಡುಗೆ ಮನೆ ಕೋಣೆಗಳಿಲ್ಲ. ಪರವಾಗಿಲ್ಲ ಬಿಡು ತಿಪ್ಪೇಸ್ವಾಮಿ, ಇದೇ ಚೆನ್ನಾಗಿದೆ. ನನಗೆ ಈ ಮನೇಲಿ ಚೆನ್ನಾಗಿರ್ತೀನೋ ಇಲ್ವೋ ಗೊತ್ತಿಲ್ಲ. ನಾನಿದ್ದಿದ್ದು ಬೇರೆನೇ ಜಾಗ, ಈ ಮನೆ ನೋಡ್ತಿರೋದೇ ಬೇರೆ ಜಾಗ. ಆದರೆ ನನಗೆ ಬೇಕಾಗಿರೋದು ತಿಪ್ಪೇಸ್ವಾಮಿ. ನನಗೆ ಅವನ ಜೊತೆ ಚೆನ್ನಾಗಿರೋ ಥರ ಶಕ್ತಿ ಕೊಡು. ನನಗಷ್ಟೇ ಸಾಕು ದೇವ್ರೆ. ದೇವ್ರೆ, ನಾನು ಕೇಳ್ಕೊಳ್ಳೋದಿಷ್ಟು. ಅನ್ನಪೂರ್ಣೇಶ್ವರಿ ಅಮ್ಮ, ನಾನು ನಿನ್ನನ್ನೇ ನಂಬಿದ್ದೀನಿ. ನನಗೆ ಹಸ್ಕೊಂಡಿದ್ರು ಪರವಾಗಿಲ್ಲ, ಆದರೆ ಬಂದವಳಿಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಬುದ್ಧಿ ಮಾತ್ರ ಯಾವಾಗಲೂ ನೆನಪಿಸಮ್ಮ. ನಾನು ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು. ನನ್ನಂಥ ಬಡವನ್ನ ನಂಬ್ಕೊಂಡು ಇಲ್ಲಿ ಗಂಟ ಬಂದಿದ್ದಾಳೆ. ಅದೇನು ನೋಡಿ ಆಸೆಪಟ್ಟು ನನ್ನನ್ನು ಹಿಂಗೆ ಮದುವೆ ಆದಳು ಅಂತ ಇದುವರೆಗೂ ಗೊತ್ತಿಲ್ಲ. ಆದರೆ ಇವಳನ್ನಂತೂ ಚೆನ್ನಾಗಿ ಸಾಕೋ ಶಕ್ತಿನ ನೀನು ಕೊಡು ತಾಯಿ. ಮುಂದುವರಿಯುತ್ತದೆ ಫ್ರೆಂಡ್ಸ್. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.